ಸಂಸ್ಕೃತದಲ್ಲಿ ಒಂದು ಒಳ್ಳೆಯ ಮಾತು ಹೇಳಿದ್ರು, ಅತ್ಯುನ್ನತೆ ಪತನ ಹೇತು. ಚಂದನವನ ಎಷ್ಟು ಕೀರ್ತಿಯನ್ನು ಗಳಿಸ್ತು, ಎಷ್ಟು ಪ್ರಶಸ್ತಿಗಳು, ಎಷ್ಟು ರಾಷ್ಟ್ರ ಪ್ರಶಸ್ತಿಗಳು, ಎಷ್ಟು ಗೌರವ, ಎಂತೆಂಥ ಪ್ರತಿಭಾವಂತರಲ್ಲಿ ಹುಟ್ಟಿ ಬೆಳೆದ. ಅಂದರೆ ಆ ಎತ್ತರಕ್ಕೆ ಏರ್ಬೋದು. ಅಷ್ಟು ಎತ್ತರಕ್ಕೆ ಏರಿದ ಮೇಲೆ ಎಲ್ಲೋ ಒಂದು ಕಡೆ ಅಲ್ಲಿಂದ ಕೆಳಗೆ ಬೀಳಬೇಕಾಗುತ್ತೆ. ಹಾಗಾಗೋದು ಬೇಡ. ಅಲ್ಲಿಂದ ಬಿದ್ದದ್ದು ಕೂಡ ಮತ್ತೆ ಹೇಳೋಕ್ಕೆ ಚಾನ್ಸ್ ಇದೆ. ಕೇರಳ ಚಿತ್ರೋದ್ಯಮ ಹೀಗೆ ಆಗಿತ್ತು, ಅದು ಈಗ ಉತ್ತುಂಗದಲ್ಲಿದೆ. ಅಂದರೆ ಕೆಳಗೆ ಬಿದ್ದ ಮೇಲಿದೆ. ಚಂದನವನ ಅದು ಚಂದನವನ ಕಡೆ. ಒಂದು ಮಳೆಗೆ ಮರ ಒಣಗೋದ್ರೇನಂತೆ, ಇನ್ನೊಂದು ಮಳೆಗೆ ಕಾಡು ಬೆಳೆಯುತ್ತೆ. ನಾವು ಒಂದು ಸಣ್ಣದಾಗಿ ಯೋಚನೆ ಮಾಡಬೇಕು. ನಾವು ಕಲಾವಿದರು, ಅದರಲ್ಲೂ ಸಿನಿಮಾ ಕಲಾವಿದರು. ನಾವು ಸಿಟ್ಟು ಇದೆಯಲ್ಲ, ಸಿಟ್ಟು ಅದನ್ನು ಸ್ಕ್ರಿಪ್ಟ್ ಮಾಡೋರು ಅಲ್ವಾ. ದ್ವೇಷ ಇದೆಯಲ್ಲ, ಅದನ್ನು ಕ್ಯಾರೆಕ್ಟರ್ ಮಾಡೋರು ನಾವು. ಸಿಟ್ಟು ಅಂದರೆ ಅದೊಂದು ಸ್ಕ್ರಿಪ್ಟಯ್ಯ, ದ್ವೇಷ ಅಂದರೆ ಅದೊಂದು ಕ್ಯಾರೆಕ್ಟರಯ್ಯ. ಆ ಥರ ಸಿನಿಮಾದಲ್ಲಿ ತೋರಿಸ್ಬೇಕಷ್ಟೇ. ನಾವು ನಿಜ ಜೀವನದಲ್ಲಿ ಸ್ಕ್ರಿಪ್ಟ್ ಅಂತ ಇರಬಾರ್ದು, ನಿಜ ಜೀವನದಲ್ಲಿ ಕ್ಯಾರೆಕ್ಟರ್ ಹಾಕಬಾರ್ದು. ಇದು ಕಲಾವಿದರ ಕರ್ತವ್ಯ. ಓಕೆ, ದರ್ಶನ್ ನನ್ನ ಮಗು ಅಂತ ತಿಳ್ಕೊಳ್ಳಿ. ನನ್ನ ಮಗು ಆ ತಪ್ಪು ಮಾಡಿದರೆ ತಂದೆ ಎಷ್ಟು ನೋವು ತಿಂತಾನೋ ನಾನು ಅಷ್ಟೇ ನೋವು ತಿಂತಿದ್ದೀನಿ. ಆ ಮಗು ಕೂಡ ಅಷ್ಟೇ ನೋವು ತಿಂತಾ ಇರುತ್ತೆ. ನಾವು ಆತ ಕೊಟ್ಟಿರುವ ಕೊಡುಗೆ ಇದೆಯಲ್ಲ, ಆ ಕೊಡುಗೆ ಕಡೆ ನೋಡೋಣ. ಭಾಳ ದೊಡ್ಡ ಪ್ರಶಸ್ತಿ ಮತ್ತು ಬಹಳ ದೊಡ್ಡ ಆಯ್ಕೆ. ಅದು ಏನಾಯಿತು ಅಂದರೆ, CM ಸಿದ್ದರಾಮಯ್ಯ ಸಾಹೇಬರು ಈ ಸರಿ ದಸರಾ ಉದ್ಘಾಟನೆ ಮಾಡಿ ಅಂದ್ಬಿಟ್ರು. ನಾನು ಅದಕ್ಕೆ ಎದುರುಕೊಟ್ಟಿದ್ದೆ, ಸರ್ ನನಗೆ ಯಾಕೆ ಅಲ್ಲಿ ಕಳೀತೀರಿ ಅಂತ. ಇದು ನನ್ನ ಆರ್ಡರ್, ನೀವು ಮಾಡಿ ಅಂದ್ಬಿಟ್ರು. ಅದು ಏನೋ ಬಂತಲ್ಲ ಅಂತ ನಿಭಾಯಿಸ್ಬಿಟ್ವಿ. ಬಟ್ ಆವಾಗ ಏನಾಯಿತು, ದಸರಾ ಉದ್ಘಾಟನೆ ಮಾಡೋಕ್ಕೆ ನಮಗೇನು ಅರ್ಹತೆ ಅಂತ ಯಾರಾದರೂ ಕೇಳ್ತಾರೆ ಅಂತ ಅಂದ್ಕೊಳ್ಳಿಲ್ಲ. ನನಗೆ ನಾನೇ ಕೇಳಿಕೊಂಡು ನಾಲ್ವಡಿಯವರ ಕಥೆಯನ್ನು ಒಂದು 4 ಗಂಟೆಗಳ ಕಾರ್ಯಕ್ರಮ ಮಾಡಿ ದಸರಾ ಫಿನಿಷಿಂಗಿಗೆ ಅರಮನೆಯಲ್ಲೇ ಮಾಡಿದೆ. ಯಾಕೆ ಹೇಳಿ, ಅಲ್ಲಿ ಉದ್ಘಾಟನೆ ಮಾಡೋಕ್ಕೆ ಕರೆದುಬಿಟ್ರಲ್ಲ, ನಿನಗೂ ಅದಕ್ಕೇನೇ ಸಂಬಂಧ ಅಂತಾರೆ ಅಂದ್ಬಿಟ್ಟು ಅವರ ಜೀವನ ಚರಿತ್ರೆಯನ್ನು 4 ಗಂಟೆಗಳ ಕಾಲ 300 ವಾದ್ಯಗಾರರ ಜೊತೆಲಿ ಮಾಡಿದ್ವಿ. ಅದು ಏನಾಯಿತು, ಮಂಡ್ಯದ ಮೇಲೆ ಪ್ರಭಾವ ಬೀರಿತು. JP ಅವರು ಅಷ್ಟು ದೊಡ್ಡ ಕೆಲಸ ಯಾರು ಮಾಡಿದ್ದಾರೆ, ನೀವು ತಾನೇ ಮಾಡೋದು, ತಗೊಳ್ಳಿ ಅಂದರು. ಸರಿ ಬೇಡ ಅನ್ನಂಗಿರಲಿಲ್ಲ. ಅದೊಂದು ಮುಖ್ಯ ಕಾರಣ. ಮಂಡ್ಯದಲ್ಲಿ ನಾನೊಂದು ಸಂಗೀತ ಶಾಲೆ ಶುರು ಮಾಡಿ ಎಲ್ಲ ಮಕ್ಕಳಿಗೂ ಎಲ್ಲ ಥರದ ಸಂಗೀತವನ್ನು ಹೇಳ್ಕೊಡ್ಬೇಕು ಅನ್ನೋದು ನಿರ್ಧಾರ ಆಯಿತು.